ಇವತ್ತು T20 ವರ್ಲ್ಡ್ ಕಪ್ ನ ಫೈನಲ್ ಮ್ಯಾಚ್ ಕೂಡ ನಡೀತಿರುವಂತದ್ದು. ಸೊ ನೀವೆಲ್ಲ ಗಾಬರಿ ಹೋಗ್ಬೇಡಿ, ಮಾತನ್ನ ಕೇಳಿ. ಇದು ಕೇವಲ ಇಂಡಿಯಾದವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಏನಕ್ಕಂತ ನಿಮ್ಗೆ ಆಗ್ಲೇ ಗೊತ್ತಾ ಇರುತ್ತೆ. ಇವತ್ತು ಇಂಡಿಯಾ ಮತ್ತೆ ಜಿಂಬಾಬ್ವೆಯ ಫೈನಲ್ ಅಂದ್ರೆ ಡೂ ಆರ್ ಡೈ ಮ್ಯಾಚ್ ತರ ಕೂಡ ಇರುವಂತದ್ದು. ಇಂಡಿಯಾದವರಿಗೆ ಇಲ್ಲಿ ವಿನ್ ಆದ್ರು ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಹೆಂಗೆ ಬಂದಿದ್ರು ಹಂಗೆ ವಾಪಸ್ ಹೊಂಟೋಗ್ಬಿಡ್ತಾರೆ. ಸೊ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಇರುವಂತದ್ದು. ಡೂ ಆರ್ ಡೈ, ಗುರು ವಿನ್ ಆಗಬೇಕು ಇಲ್ಲ ಅಂದ್ರೆ ವಾಪಸ್ ಹೋಗ್ಬೇಕು, ಅದೇ ರೀತಿ ಮ್ಯಾಚ್ ಇವತ್ತಿರುವಂತದ್ದು. ಕೇವಲ ವಿನ್ ಆಗೋದಷ್ಟೇ ಅಲ್ಲ, ಸುಮಾರು 70 ರನ್ಗಿಂತ ಅಧಿಕ ರನ್ನಿಂದ ವಿನ್ ಆಗಬೇಕಾಗುತ್ತೆ. ಏನಂದ್ರೆ ನೆಟ್ ರನ್ ರೇಟ್ ಹಂಗೆ ಕುಸ್ತೋಗ್ಬಿಟ್ಟಿದೆ. ಸೊ ಅದನ್ನ ರಿಕವರ್ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಮತ್ತೆ ಈಸಿ ಇರಲ್ಲ ಗುರು. ನೀವು ಅನ್ಕೊಂಬೋದು ಏನು ಜಿಂಬಾಬ್ವೆ ಹೊಡಿತಾರೆ ಹಾಗೆ ಹೇಗೆ ಅಂತ. ಜಿಂಬಾಬ್ವೆನ ಅಷ್ಟು ಈಸಿಗೆ ತಗೊಳಂಗೆ ಇಲ್ಲ. ಏನಕ್ಕೆ ಅಂದ್ರೆ ಇವರು ಆಸ್ಟ್ರೇಲಿಯಾನೇ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ T20 ವರ್ಲ್ಡ್ ಕಪ್ ಇದ್ದ. ಇನ್ನು ಇಂಡಿಯಾ ಮತ್ತೆ ಜಿಂಬಾಬ್ವೆ ಮ್ಯಾಚ್ ಇದ್ದಾಗ ನಾವು ಬಿಡುಗರು ಜಿಂಬಾಬ್ವೆ ಎಲ್ಲ ಹೊಡಿತಾರೆ ಹಂಗೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಅದನ್ನ ಉಲ್ಟಾ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಜಿಂಬಾಬ್ವೆ ಆ ಥರ ಫಾರ್ಮಲ್ಲಿ ಕೂಡ ಇರುವಂಥದ್ದು. ಸೊ ನೋಡ್ಬೇಕಿತ್ತು ನಾ ಮ್ಯಾಚ್ ಯಾರು ವಿನ್ ಆಗ್ತಾರೆ ಏನೋ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮ್ಯಾಚ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಮತ್ತೆ ಪ್ಲೇಯಿಂಗ್ 11 ಎರಡು ಟೀಮಿಂದ ಯಾವ ಥರ ಇರುತ್ತೆ, ಏನಾದರೂ ಚೇಂಜಸ್ ಇದೆಯಾ, ಅದಾದ್ಮೇಲೆ ಯಾರಿಗೆ ಎಲ್ಲಿ ಪ್ಲೇಸ್ ಆಗುತ್ತೆ ನಾ ಮ್ಯಾಚ್ ಯಾರು ವಿನ್ ಆಗ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಲಾಸ್ಟ್ ತನಕ ನೋಡಿ. ಇಂಡಿಯಾ ವಿನ್ ಆಗಬೇಕು ಅನ್ನೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಅದಾದ್ಮೇಲೆ ವಿಡಿಯೋಗೊಂದು ಲೈಕ್ ಹಾಕ್ಬಿಡಿ. ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ಇಂಡಿಯಾ ಅಂತ ಒಂದು ಕಾಮೆಂಟ್ ಹಾಕಿ. ನಮ್ಮ ಕಡೆಯಿಂದ ಹಿಂಗಾದ್ರೊಂದು ಪ್ರೇಯರ್ ಮಾಡಿ ಇಂಡಿಯಾನೇ ಹೊತ್ತು ಹ್ಯೂಜ್ ರನ್ ರೇಟ್ ಇಂದ ವಿನ್ ಮಾಡಿಸ್ಬಿಡೋಣ. ಶುರು ಮಾಡ್ಬಿಡೋಣ ಇವತ್ತಿನ ವಿಡಿಯೋನ. ಫಸ್ಟ್ ಪಿಚ್ ರಿಪೋರ್ಟ್ ಕಡೆ ಹೋಗೋದ್ರೆ ಇವತ್ತಿನ ಮ್ಯಾಚ್ ನಡೀತಿರುವಂತದ್ದು ಚಿದಂಬರಂ ಸ್ಟೇಡಿಯಂ ಚೆನ್ನೈಯಲ್ಲಿ ಗುರು. ಈ ಪಿಚ್ ಯಾವ ತರ ಅಂದ್ರೆ ಸ್ಪಿನ್ನರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರ್ಯಾರು ಮಾಡಿದ್ರೆ ಇದುವರೆಗೂ ಆಲ್ಮೋಸ್ಟ್ ವಿನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ 190 ಪ್ಲಸ್ ಅಂದ್ರೆ 170 ಇಂದ 190 ಪ್ಲಸ್ ರನ್ ಆರಾಮಾಗಿ ಬರುತ್ತೆ. ಸೊ ಇವತ್ತೇನಾದ್ರು ನಮ್ಮ ಇಂಡಿಯಾಗೆ ಒಂದು ಲಕ್ಕಿದ್ದು ಟಾಸ್ ಅನ್ನ ವಿನ್ ಆಗ್ಬಿಡ್ತು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಿಗ್ಗ ಮುಗ ಚಚ್ಚಲೇಬೇಕಾಗುತ್ತೆ. ಏನಿಲ್ಲ ಅಂದ್ರೂ ಕೂಡ 200ಕ್ಕಿಂತ ಅಧಿಕ ರನ್ನ ಏಮನ ಇಟ್ಕೊಳ್ಳೇಬೇಕಾಗುತ್ತೆ. 150 160 ಆ ಥರ ಇಟ್ಕೊಂಡ್ರು ಅಂದ್ರೆ ಮತ್ತೆ ಮಕ್ಕಡೆ ಮಲ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತೇನಾದ್ರು ಟಾಸ್ ಅನ್ನ ವಿನ್ ಆಗಿ ಇಂಡಿಯಾದ್ರು ಫಸ್ಟ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಫಸ್ಟ್ ಒಂದು ಪ್ಲಸ್ ಕೂಡ ಆಗ್ಬಿಡುತ್ತೆ, ಅಡ್ವಾಂಟೇಜ್ ಕೂಡ ಸಿಗುತ್ತೆ. 200ಕ್ಕಿಂತ ಅಧಿಕ ರನ್ ಹೊಡೋ ಏಮನ್ನ ಇಟ್ಕೊಳ್ಳೇಬೇಕು. ಏನಾದ್ರು ಸ್ಟಾರ್ಟಿಂಗ್ ಟಾಪ್ 3 ಕೂಡ ಫ್ಲಾಪ್ ಆಗ್ಬಿಟ್ರು, ಇಲ್ಲಾಂದ್ರೆ ಕೇವಲ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಮಾತ್ರ ಬಿಟ್ಬಿಟ್ರು ಅಂದ್ರೆ ಇಲ್ಲಿ ಬಹಳ ಕಷ್ಟ ಆಗುತ್ತೆ ನಮ್ಮ ಮ್ಯಾಚ್ ಅಲ್ಲಿ. ಸೊ ಈ ಪಿಚ್ ಅಲ್ಲಿ ಇದುವರೆಗೂ ಯಾರ್ಯಾರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಆಲ್ಮೋಸ್ಟ್ ವಿನ್ ಆಗಿದ್ದಾರೆ. ಮತ್ತೆ ಚೇಸಿಂಗ್ ಅನ್ನ ಮಾಡಿರೋದೊಂದು 2 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ ಅದು ಸ್ಟಾಟ್ಸ್ ಅನ್ನ ಕೂಡ ತೋರಿಸ್ತೀನಿ. ಅದಾದ್ಮೇಲೆ ಈ ಪಿಚ್ ಫಾಸ್ಟ್ ಬೌಲರ್ಸ್ ಗಿಂತ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಆಗೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಬ್ಯಾಟಿಂಗ್ ಗೆ ಹೆಲ್ಪ್ ಕೂಡ ಆಗ್ಬೋದು. ಹೋಗ್ತಾ ಪಿಚ್ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ ಗೆ ಅಲ್ಲಿ ಹೆಲ್ಪ್ ಕೂಡ ಸಿಗುತ್ತೆ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ನಾವು ಸ್ಪಿನ್ನರ್ಸ್ಗೆ ಮತ್ತೆ ಸ್ವಲ್ಪ ಬ್ಯಾಟ್ಸ್ಮನ್ಸು ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡೋದನ್ನ ನಾವು ನೋಡ್ಬೋದು. ಇನ್ನು ಲಾಸ್ಟ್ 5 ಮ್ಯಾಚಸ್ನ ರೆಕಾರ್ಡ್ಸ್ನ ತೆಗೆದು ನೋಡಕ್ ಹೋದ್ವಿ, ಯಾವ್ಯಾವ ಥರ ಇದೆ, ಯಾವ್ಯಾವ ಟೀಮ್ ಇಲ್ಲಿ ವಿನ್ ಆಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ರೀಸೆಂಟ್ ಮ್ಯಾಚಸ್ಗಳ ಸ್ಟಾಟ್ಸ್ ನಿಮಗೆ ತೋರಿಸ್ತೀನಿ. ಫೆಬ್ರವರಿ 19 ಒಂದು ಮ್ಯಾಚ್ ಕೂಡ ಆಗಿತ್ತು, ಯಾವುದು ಅಫ್ಘಾನಿಸ್ತಾನ ಮತ್ತೆ ಕೆನಡಾ. ಅಲ್ಲಿ ಅಫ್ಘಾನಿಸ್ತಾನ ಸುಮಾರು 200 ರನ್ನ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಇದನ್ನ ಕೆನಡಾದವ್ರಿಗೆ ಚೇಸ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಅಫ್ಘಾನಿಸ್ತಾನ 82 ರನ್ನಿಂದ ವಿನ್ ಕೂಡ ಆಗಿತ್ತು. ಇದೇ ರೀತಿ ಸಿಚುಯೇಷನ್ ಇವತ್ತಿನ ಮ್ಯಾಚ್ ಅಲ್ಲಿ ಆಯ್ತು ಅಂದ್ರೆ ಭರ್ಜರಿ ಆಗಿರುತ್ತೆ, ಹೇಳೋದೇ ಬೇಡ. ನೋಡಿ ಇವತ್ತು ಅಂದ್ರೆ ಫೆಬ್ರವರಿ 19ನೇ ತಾರೀಕು ಕೂಡ ಅಷ್ಟೇ ನೋಡ್ಬೋದು. ಅಫ್ಘಾನಿಸ್ತಾನದವರು 200 ರನ್ನ ಕೂಡ ಹೊಡೆದಿದ್ದಾರೆ. ಕೆನಡಾದವ್ರನ್ನ ಕೇವಲ 118 ರನ್ಗೆ ಕಟ್ಟಾಕ್ಬಿಟ್ಟಿದ್ರೆ 8 ವಿಕೆಟ್ ಅನ್ನ ಲಾಸ್ ಮಾಡಿಬಿಟ್ಟು ಇಲ್ಲಿಂದ ಅಫ್ಘಾನಿಸ್ತಾನ 82 ರನ್ನಿಂದ ವಿನ್ ಕೂಡ ಆಗಿದೆ. ಸೇಮ್ ಸಿಚುವೇಶನ್ ಇವತ್ತಿನ ಮ್ಯಾಚ್ ಕೂಡ ಆಗ್ಬಿಡ್ಲಪ್ಪ ದೇವ್ರೆ, ಏನಂತೀರಾ? ಅದಾದ್ಮೇಲೆ ಫೆಬ್ರವರಿ 17 ಮ್ಯಾಚ್ ಕೂಡ ಆಗಿತ್ತು, ನ್ಯೂಜಿಲೆಂಡ್ ಮತ್ತೆ ಕೆನಡಾ. ಅವಾಗ ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 173 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿತ್ತು. ಅದು ನ್ಯೂಜಿಲೆಂಡ್ ಈಸಿಯಾಗಿ ಚಚ್ಚಿ ಬಿಸಾಕ್ಬಿಟ್ಟಿತ್ತು. 176 ಟಾರ್ಗೆಟ್ ಅನ್ನ ಕೂಡ ಹೊಡೆದಿತ್ತು, ಕೇವಲ 2 ವಿಕೆಟ್ ಅನ್ನು ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ಅಮೆರಿಕ ಮತ್ತೆ ನಮೀಬಿಯಾ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಅಮೆರಿಕದವರು ಇಲ್ಲಿ 199 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿ ನಮೀಬಿಯಾದವರು 168 ತನಕ ಚೇಸ್ ಕೂಡ ಮಾಡಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಈ ರೀತಿ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಗುರು. ಏನಿದ್ರು ಕೂಡ ಇವರು ಜಿಂಬಾಬ್ವೆ ಅವ್ರನ್ನ 120 ಒಳಗೆ ಕಟ್ಟಾಕ್ ನೋಡ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೂ ಕೂಡ ಅಷ್ಟೇ ಗೋವಿಂದ ಅಂತ ಅನ್ನೋದೇ ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಫೆಬ್ರವರಿ 10ನೇ ತಾರೀಕು ಒಂದು ಮ್ಯಾಚ್ ಕೂಡ ಆಗಿತ್ತು, ಅದು T20 ವರ್ಲ್ಡ್ ಕಪ್ ನ್ಯೂಜಿಲೆಂಡ್ ಮತ್ತೆ UAE. ಅವಾಗ UAE 173 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿತ್ತು. ಇನ್ನೇನು ನ್ಯೂಜಿಲೆಂಡ್ ಅವರು ಅದನ್ನ ಚೆಚ್ ಬಿಸಾಕ್ಬಿಟ್ಟಿದ್ರು. ಇಬ್ಬರೇ ಮ್ಯಾಚ್ ಮುಗಿಸಿದ್ದು ಮ್ಯಾಚ್ ಅಲ್ಲಿ, ನೀವೆಲ್ಲ ನೋಡಿದ್ರ ಅನ್ಕೊಂತೀನಿ. ಸೊ ಈ ರೀತಿ ಸ್ಟಾರ್ಟ್ಸ್ ಕೂಡ ಇರುವಂತದ್ದು. ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ಅನ್ನ ಫಸ್ಟ್ ಮಾಡಿದ್ರು ಅಂದ್ರೆ ಒಳ್ಳೆ ರನ್ನ ಕಲೆ ಕೂಡ ಹಾಕ್ಬೋದು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹಂಗೆ ಕಟ್ ಆಗ್ಬೇಕಾಗುತ್ತೆ. ಇನ್ ಕೇಸ್ ಅದೇ ಜಿಂಬಾಬ್ವೆಲಿ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಮಾಡ್ಬಿಟ್ಟು ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಏನು ಜಿಂಬಾಬ್ವೆ ಒಂದು 170 180 ಹೊಡಿಯಕ್ ಬಿಟ್ರು ಅಂದ್ರೆ ನಮ್ಮ ಇಂಡಿಯಾದವರು ಕೇವಲ ಅದನ್ನ 11 ರಿಂದ 12 ಓವರ್ ಒಳಗೆ ಚೇಸ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಇಲ್ಲಿಂದ ಹೊರಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ 2 ರೀತಿ ಸಿನೇರಿಯೋ ಕೂಡ ಇದೆ.
ಬಟ್ ನಮಗೆ ಇಲ್ಲಿ ಪ್ಲಸ್ ಆಗೋದು ಸ್ಟಾರ್ಟಿಂಗ್ ಟಾಸನವನ್ನು ಬಿಟ್ಟು ಬ್ಯಾಟಿಂಗ್ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿ ತುಂಬಾ ಪ್ಲಸ್ ಆಗುತ್ತೆ. ಇನ್ನು ಇವತ್ತು ಯಾವುದೇ ರೀತಿಯ ಮಳೆ ಬರುವ ಮುನ್ಸೂಚನೆ ಅಂತ ಮೊದಲೇ ಇಲ್ಲ, 20 ಓವರ್ ಅಂತೂ ಕಂಟಿನ್ಯೂಸ್ ಆಗಿ ಆರಾಮಾಗಿ ಆಗ್ಬಿಡುತ್ತೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಯಾವ ತರ ಇದೆ ಅಂದ್ರೆ ಕೆಲವೊಂದು ಅಪ್ಡೇಟ್ಸ್ ಕೂಡ ಇತ್ತು. ಅಭಿಷೇಕ್ ಶರ್ಮನ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಹಾಕೊಳ್ತಾರೆ. ಅದಾದ್ಮೇಲೆ ರಿಂಕು ಸಿಂಗ್ ಮನೆಗೆ ಹೋಗಿದ್ದಾರೆ, ಅವರು ಈ ಮ್ಯಾಚ್ ಅಲ್ಲಿ ಇಲ್ಲ ಅಂತ. ಆದ್ರೆ ತುಂಬಾ ಜನ ಆಗ್ಲೇ ತಲೆ ಮೇಲೆ ತಣ್ಣೀರ್ ಬಟನ್ ಹೇಳ್ಕೊಂಡ್ಬಿಟ್ಟಿದ್ರು, ಇದೇನ್ ಗುರು ಈ ತರ ಮ್ಯಾಚ್ ಅಲ್ಲಿ ರಿಂಕು ಸಿಂಗ್ ಮನೆಗೆ ಹೋಗೋ ಅವಶ್ಯಕತೆ ಇತ್ತಾ ಹಾಗೆ ಹೀಗೆ ಅಂತ. ಬಟ್ ರಿಂಕು ಸಿಂಗ್ ಈಗ ವಾಪಸ್ ಕೂಡ ಆಗಿದ್ದಾರೆ, ಟೀಮ್ ಇಂಡಿಯಾದಲ್ಲಿ ಕೂಡ ಇದ್ದಾರೆ. ಸೊ ನಮಗೊಂದು ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಫಿನಿಶರ್ ರೋಲ್ ಯಾವ ತರ ಪ್ಲೇ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಆದ ಪ್ಲೇಯರ್ ಕೂಡ. ಹಾಗಿದ್ರೆ ಇನ್ನು ಇಂಡಿಯಾದ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ ಅಂದ್ರೆ ಅಭಿಷೇಕ್ ಶರ್ಮಾ ಇಲ್ಲಾಂದ್ರೆ ಸಂಜು ಸ್ಯಾಮ್ಸನ್, ಇಬ್ಬರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗಿದ್ರೆ ಇಂಡಿಯಾದವ್ರು ಯಾರನ್ನ ಹಾಕೋಣೋದು ಅಂತ. ಏನಕ್ಕೆ ಅಂದ್ರೆ ಇಬ್ರು ಕೂಡ ಫಾರ್ಮಲ್ಲಿ ಇಲ್ಲ. ಬಟ್ ರೀಸೆಂಟ್ ಆಗಿ ಅಭಿಷೇಕ್ ಶರ್ಮಾ ನೋಡ್ತು ಅಂದ್ರೆ ಎಲ್ಲಿ ಒಂದು ಮ್ಯಾಚ್ ಕೂಡ ಆಡ್ತಿಲ್ಲ ಸ್ವಾಮಿ. ಹಾಗಾಗಿ ಸಂಜು ಸ್ಯಾಮ್ಸನ್ಗೆ ಏನಾದರೂ ಒಂದು ಚಾನ್ಸ್ ಅನ್ನ ಕೊಡ್ಬೋದಾ ಈ ಮ್ಯಾಚಲ್ಲಿ ಅಂತ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ತಾ ಇದ್ದಾರೆ, ನೋಡ್ಬೇಕು. ಅದಾದ್ಮೇಲೆ ಇಶಾನ್ ಕಿಶನ್ ಇರ್ತಾರೆ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಅದಾದ್ಮೇಲೆ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್ ಈಗ ವಾಪಸ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್ ಇಲ್ಲಾಂದ್ರೆ ಕುಲ್ದೀಪ್ ಯಾದವ್ ಏನಾದರೂ ಒಂದು ಚೇಂಜಸ್ ಅನ್ನ ಮಾಡ್ಕೊಬಹುದು. ಈ ಪಿಚ್ ಸ್ಪಿನ್ಗೆ ಇರೋದ್ರಿಂದ ನೋಡ್ಬೇಕು ಏನಾಗುತ್ತೆ ಅಂತ. ಅದಾದ್ಮೇಲೆ ಜಿಂಬಾಬ್ವೆ ಟೀಮ್ನ ಪ್ಲೇಯಿಂಗ್ 11 ಯಾವ ಥರ ಇದೆ ಅಂತ ನೋಡಕ್ ಹೋದ್ರೆ ಬ್ರಿಯಾನ್ ಬೆನೆಟ್, ಅದಾದ್ಮೇಲೆ ತಡಿವನಾಶೆ, ಮರುಮಣಿ, ಅದಾದ್ಮೇಲೆ ಡಿಯೋನ್ ಮಯಾರ್ಸ್, ಅದಾದ್ಮೇಲೆ ರಿಯಾನ್ ಬರ್ಲ್, ಸಿಕಂದರ್ ರಾಜಾ, ಟೋನಿ ಮುನಿಯುಂಗ, ಮತ್ತೆ ತಾಶಿಂಗಾ, ಮುಸೆಕಿವಾ, ಮತ್ತೆ ಬ್ರಾಡ್ ಇವಾನ್ಸ್, ಗ್ರೇಮ್ ಕ್ರೀಮರ್, ಅದಾದ್ಮೇಲೆ ರಿಚರ್ಡ್ ರಾವಾ, ಅದಾದ್ಮೇಲೆ ಬ್ಲೆಸ್ಸಿಂಗ್ಸ್, ಮುಜರ್ಬಾನಿ. ಸೊ ಈ ತರ ಜಿಂಬಾಬ್ವೆ ಟೀಮ್ ಕೂಡ ಇರುವಂತದ್ದು. ಮತ್ತೆ ಇದು ವರುಣ್ ಚಕ್ರವರ್ತಿಯ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಈ ಪಿಚ್ ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೆ. ಅದಾದ್ಮೇಲೆ ಇದು ಪಿಚ್ಚೆ ತುಂಬಾ ಸ್ಪಿನ್ನರ್ಸ್ ಗೆ ಹೆಲ್ಪ್ ಮಾಡೋದ್ರಿಂದ ವರುಣ್ ಚಕ್ರವರ್ತಿಗೆ ಎಲ್ಲ ಒಂದ್ ಕಡೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಸ್ ಕೂಡ ಆಗ್ಬಹುದು, ನೋಡ್ಬೇಕು ಏನ್ ಆಗುತ್ತೆ ಅಂತ. ಇದೊಂದು ಅಪ್ಡೇಟ್ ಕೂಡ ಇದೆ. ಅದಾದ್ಮೇಲೆ ಇದುವರೆಗೂ ಇಂಡಿಯಾ ಮತ್ತೆ ಜಿಂಬಾಬ್ವೆ ಸುಮಾರು 13 ಮ್ಯಾಚ್ ಅನ್ನ ಕೂಡ ಆಡಿದೆ. ಅದರಲ್ಲಿ ನಮ್ಮ ಇಂಡಿಯಾ 10 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಜಿಂಬಾಬ್ವೆಯಲ್ಲಿ 3 ಮ್ಯಾಚಸ್ ಅನ್ನ ವಿನ್ ಕೂಡ ಆಗಿರುವಂತದ್ದು. ಸೊ ಇವತ್ತಿನ ಮ್ಯಾಚ್ ಅಂತೂ ಸಖತ್ ಕ್ರೂಷಿಯಲ್ ಕೂಡ ಆಗುತ್ತೆ. ಯಾವ ಟೀಮ್ ಇಲ್ಲಿ ವಿನ್ ಆಗುತ್ತೆ ಅದನ್ನ ಕಾದ್ ನೋಡ್ಲೇಬೇಕು. ನಮ್ಮ ಇಂಡಿಯಾನೇ ವಿನ್ ಆಗ್ಬೇಕು ಇವರು, ಇಲ್ಲಾಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ. ಡೈರೆಕ್ಟ್ ಮನೆಗೆ ಹೇಳಿದ್ನಲ್ಲ ಅವಾಗಲೇ, ಡೈರೆಕ್ಟ್ ಮನೆಗೆ ಹಿಂದೆ ಮುಂದೆ ನೋಡಂಗಿಲ್ಲ, ಹೋಗ್ತಾ ಇರೋದು ಸುಮ್ಮನೆ. ಇನ್ನು ಇವತ್ತಿನ ಮ್ಯಾಚ್ ನ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ನಮ್ಮ ಇಂಡಿಯಾದ್ರು ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ನ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಏನಿಲ್ಲ ಅಂದ್ರೂ ಕೂಡ 200ಕ್ಕಿಂತ ಅಧಿಕ ರನ್ ಟಾರ್ಗೆಟ್ ನ ಕೊಡಲೇಬೇಕು. ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಕೊಡ್ತಾ ಇದ್ರಲ್ಲ 200ಕ್ಕಿಂತ ಪ್ಲಸ್, ಆ ತರ ಚೆಚ್ಚಿದ್ರು ಅಂದ್ರೆ ಮಾತ್ರ ಇಲ್ಲಿ ಚಾನ್ಸ್ ಇದೆ. ಮತ್ತೆ ನಮ್ಮ ಜಿಂಬಾಬ್ವೆ ಅವ್ರನ್ನ 115 ಒಳಗೆ ಆಲ್ ಔಟ್ ಮಾಡಕ್ಕೆ ಟ್ರೈ ಕೂಡ ಮಾಡಬೇಕಾಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಇಲ್ಲಾಂದ್ರೆ ಕಷ್ಟ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಪ್ಲಸ್ ಆಗಿಬಿಟ್ಟು ಇಂಡಿಯಾ ಬ್ಯಾಟಿಂಗ್ ಮಾಡ್ತು ಅಂದ್ರೆ ಒಂದ್ ಕಡೆ ಪ್ಲಸ್ ಕೂಡ ಆಗುತ್ತೆ, ಮತ್ತೆ ಸೆಮಿಫೈನಲ್ಗೆ ಎಂಟರ್ ಆಗೋ ಚಾನ್ಸಸ್ ಕೂಡ ಸಿಗುತ್ತೆ. ಹೇಗನ್ಸುತ್ತೆ ನಿಮಗೆ ಇಂಡಿಯಾದವರು ಹೈ ಮತ್ತೆ ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಗ್ತಾರ? ನಿಮ್ಮ ಮೈಂಡ್ ಅಲ್ಲಿ ಏನೇನು ಥಾಟ್ಸ್ ಬರ್ತಾರೆ ಪ್ರತಿಯೊಂದು ಕೂಡ ಕಾಮೆಂಟ್ ಸೆಕ್ಷನ್ ಕಾಲಿದೆ, ಅಲ್ಲಿಗೆ ತುಂಬಿಸ್ಬಿಡಿ. ನಾನು ಕೂಡ ನಿಮ್ಮ ಕೆಲವೊಂದು ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ತೀನಿ. ನೋಡೋಣ ಮ್ಯಾಚ್ ಏನಾಗಿದೆ ಅಂತ, ಇಂಡಿಯಾ ವಿನ್ ಆಗಲಿ ಅಂತ ಪ್ರತಿಯೊಬ್ಬರು ಕೂಡ ಪ್ರೇಯರ್ ಮಾಡ್ಕೊಳ್ಳೋಣ. ನೀವು ಕೂಡ ಪ್ರೇಯರ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.